ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬರ್ರಿ, ನನಗೆ ಆರಾಮಿದ್ದಿದ್ದಿಲ್ಲ, ಹಾಗಾಗಿ ಒಂದು 4-5 ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ. ನಾನು ಯಾವುದೇ ಲಾಂಗ್ ವಿಡಿಯೋಗಳು ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಯುಗಾದಿ ಹಬ್ಬದ ವಿಡಿಯೋ ಐತಿ, ಕಂಟಿನ್ಯೂ ಆಗಿ ಮಾಡ್ಲಕತ್ತೀನಿ. ಪ್ಲೀಸ್ ಕೊನೆವರೆಗೂ ನೋಡಿರಿ. ಫಸ್ಟ್ ಸಾರಿ ನೋಡ್ಲಕತ್ತಾರು ಸಬ್ಸ್ಕ್ರೈಬ್ ಆಗ್ರಿ. ಒಂದು ಸ್ವಲ್ಪ ಆರಾಮಿಲ್ಲಾರ ಸಲುವಾಗಿ ಮುಖ ನೋಡ್ರಿ ಹೆಂಗೆ ಕಾಣಿಸ್ಲಕತ್ತೈತಿ. ಇನ್ನೂ ಹುಷಾರಾಗಿಲ್ಲ. ನಾನು ಗುಳಿಗೆ ಅದೆಲ್ಲ ತೊಗೊಳಕತ್ತೀನಿ. ಇವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಗುಡಿ ಏರಿಸ್ತೀವಿ ನಾವು. ಯುಗಾದಿ ಪಾಡ್ಯದ ದಿನ ಏರ್ಸೀವಿ ನೋಡ್ರಿ. ನಾವು ಗಿಡದಷ್ಟು ಎತ್ತರ ಹೋಗೈತಿ ಬಿದಿರು ಕಟ್ಗಿಗೆ. ಸಕ್ರೆ ಸರ, ಬೇವಿನ ಇದು ಟೊಳ್ಳೆ, ಆಮೇಲೆ ಬ್ಲೌಸ್ ಪೀಸ, ಒಂದು ಚರ್ಗಿ ಹಿಂಗೆ ಹಾಕಿ ಪೂಜೆ ಅದು ಮಾಡಿ ಏರಿಸ್ತಾರೆ. ಅದು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಏರಿಸ್ಬೇಕು. ಈಗ ಏರ್ಸೀವಿ ಎಲ್ಲ ಕಡೆ. ಹಳ್ಳಿ ತುಂಬ ಎಲ್ಲ ಈಗ ಹಿಂಗೆ ಇರ್ತೈತಿ ಹಳ್ಳ್ಯಾಗ. ಇದು ಈ ಥರ ಆಚರಣೆ ಮಾಡ್ತೀವಿ ನಾವು. ಇನ್ನು ಹೋಳಿಗೆ ಅದು ಮಾಡಬೇಕು. ಅಮಾವಾಸ್ಯೆ ದಿನನೂ ಮಾಡ್ಬೇಕು ಖರೆ, ಆದ್ರೆ ಅಮಾವಾಸ್ಯೆ ಮತ್ತು ಮರುದಿವ್ಸನೂ ಪಾಡ್ಯ ಇರ್ತೈತೆ. ಹಂಗಾಗಿ ಅಮಾವಾಸ್ಯೆ ದಿನ ಮಾಡೋಂಗಿಲ್ಲ. ಶಾವಿಗೆ ಅದಷ್ಟೇ ಹಾಕಿಬಿಟ್ಟಿದ್ದೆವು ನಿನ್ನೆ ದಿನ. ಇವತ್ತು ಹೋಳಿಗೆ ಮಾಡ್ಲಿಕ್ಕತ್ತೀವಿ ನೋಡ್ರಿ. ಸೂರ್ಯ ಈಗ ಉದಯಿಸ್ಲಿಕ್ಕತ್ತಾನ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಎಲ್ಲರ ಮನೆ ಮೇಲೆ ಗುಡಿ ಈ ರೀತಿ ಏರ್ಸಿರ್ತೀವಿ. ಈ ರೀತಿ ಆಚರಣೆ ಇರ್ತದೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಎಷ್ಟು ಎತ್ತರ ಹೋಗ್ಯದ ನೋಡ್ರಿ, ಗಿಡದಷ್ಟು ಎತ್ತರ ಆಗಿಬಿಟ್ಟೈತಿ. ಇನ್ನು ಪೂಜೆ ಇದಕ್ಕೆ ಮಾಡಬೇಕು. ಬರೀ ಶಾವಿಗೆ ಅದಷ್ಟೇ ಈಗ ತೋರಿಸ್ಲಿಕತ್ತೀವಿ. ಯಾಕಂದ್ರೆ ಇನ್ನು ಹೋಳಿಗೆ ಕುದಿಸಿ ಅದೆಲ್ಲ ಅರ್ದು ಹೋಳಿಗೆ ಅದು ಮಾಡಬೇಕಲ್ಲ. ಹಂಗಾಗಿ ಈ ಶಾವಿಗೆ ಅದು ತೋರಿಸಿ ಹೊತ್ತಾಗ್ತೈತಿ ಹೋಳಿಗೆ ಮಾಡತನತ್ತೆ. ಇದಷ್ಟು ಪೂಜೆ ಮಾಡೀವಿ. ಈಗ ಏನು ಮಾಡ್ಲಾಕತ್ತಾರ 3 ಮುತ್ತುಗಳು? ಹಾಂ, ಟೈಮ್ ಸರಿಯಾಗಿ ಊಟ ಮಾಡ್ಲಾರ ಬಟ್ಟೆಗೆ ನನಗೆ ಇಷ್ಟೊಂದು ಆರಾಮ ತಪ್ಪದ. ಹಂಗಾಗಿ ಒಂದು ಸ್ವಲ್ಪ ಹೋಳಿಗೆ ಅದು ಮಾಡತ್ತಲ್ಲ, ಚೂಡ ಅದು ಮಾಡಿಟ್ಟಿದ್ದೆವು ಮೊದಲಿನ ಅದಾವು. ಅದು ಒಂದು ಸ್ವಲ್ಪ ತಿಂದ್ರೈತೇಳಿ ಚೂಡ ಹಾಕ್ಕೊಂಡು ಕೂತೀನಿ. ನನ್ನ ಮಕ್ಕಳು ಅಲ್ಲಿ ಹೊರಗಡೆ ಆಟ ಆಡ್ಲಿಕತ್ತಾರ. ಆಮೇಲೆ ಪ್ರತಿ ಸಾರ್ತಿ ನಾನು ಊಟಕ್ಕೆ ಕೂತಾಗ ಮುದ್ದಮ್ ನನ್ನ ಮಕ್ಕಳು ಭಾಳ ಕಾಡ್ತಾವೆ. 3 ಜನ ಜಗಳಕ್ಕೆ ಶುರು ಮಾಡಿರ್ತಾರೆ. ಹಂಗಾಗಿ ಊಟ ಉಣೋದೇ ಆಗಲ್ಲ. ಅವರು ಜಗಳ ಬಿಡಿಸೋ ಸಲುವಾಗಿ ಎದ್ದೆದ್ದು ಹೋಗಿ ಊಟ ಮಾಡೋದೇ ಬಿಟ್ಬಿಡ್ತೀನಿ. ಈಗ ನೋಡಿ ಮತ್ತೆ ಶುರು ಹಚ್ಕೊಂಡಾನ. ಅಭಿ ಬಾರ್ಗಿ ತೊಗೊಂಡು ಹೊಂಟಾನ ಅವ್ರಿಗೆ ಹೊಡ್ಲಿಕ್ಕೆ. ಇವತ್ತು ಯುಗಾದಿ ಪಾಡ್ಯ ಐತಲ್ರಿ, ತೀರ್ಕೊಂಡಿದ್ದು ಮನೆ ಹಿರಿಯರಿಗೆ ಪೂಜೆ ಮಾಡಿ ಅರ್ಬಿ ಅದೆಲ್ಲ ಏರಿಸ್ತಾರೆ. ಇಲ್ಲಿ ಅರ್ಬಿ ತಂದೆ ಇರ್ತೀವಿ ನೋಡ್ರಿ. ಇದೆಲ್ಲ ಪೂಜೆ ಮಾಡಿ ಏರಿಸ್ಬೇಕು. ಪ್ಯಾಂಟ್ ಮತ್ತು ಶರ್ಟ್ ಐತಿ. ರೆಡಿಮೇಡ್ ಅಂದರೆ ಹೊಲಿದೆ ಅದಾವು, ಪೀಸ್ ಅಲ್ಲ ಇವು. ರೆಡಿಮೇಡ್ ಅರ್ಬಿ ಅದಾವು, ಬ್ಲೌಸ್ ಪೀಸ ಮತ್ತು ಒಂದು ಟವಲ್ಲ. ಆಮೇಲೆ ಟೋಪಿ. ನಮ್ಮ ಕಡೆ ಟೋಪಿ ಇರ್ಲಾರ್ದೆ ಅಂತೂ ಮಾಡೋಂಗಿಲ್ಲ. ಆ ಏರಿಯಾದು ಯಾರಿಗೆ ಬೇರೆದವ್ರಿಗೆ ಮಾಡಲಿ ಅಥವಾ ದೇವರಿಗೆ ಕೊಟ್ರು ಈ ರೀತಿಯಾಗಿ ಹಿರಿಯರಿಗೆ ಮಾಡಿದ್ರು ಎಲ್ಲ ಟೋಪಿ ಟವಲ್ ಎಲ್ಲ ಇರಬೇಕು. ಹೊಸ ವರ್ಷ ಐತಲ್ರಿ, ಹೊಸ ವರ್ಷದ ದಿನ ಏರಿ ಮಾಡ್ಬೇಕತ್ತ ಹಿರಿಯರಿಗೆ. ಅದೆಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿದರೆ ಅವರು ಗೋಳ್ಸರ್ಕೆ ಹೋಗ್ತಾರತ್ತ. ನಾನು ಊರಾಗ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ಬರಬೇಕು. ಪೂಜೆ ಅದೆಲ್ಲ ಆಗೈತಿ ಮನ್ಯಾಗ ನೈವೇದ್ಯ ಅದೆಲ್ಲ ತೋರಿಸೀನಿ. ಇದು ಆನ್ಲೈನ್ದಾಗ ತಂದಿದ್ದೈತಿ. ಭಾಳ ದೊಡ್ಡದಾಗಿಬಿಟ್ಟ. ಸೈಜ್ ಒಂದು ಸ್ವಲ್ಪ ದೊಡ್ಡದಾಕೀನಿ. ಅದು ಕೆಳಗಡೆ ಏನೋ ಕಟ್ ಮಾಡೀನಿ. ಆಮೇಲೆ ಮೈಯಾಗ ನೀನೇ ಹಿಡಿಬೇಕಾಗೈತಿ. ಜಾನುಗೆ ಅರ್ಬಿ ದೊಡ್ಡದಾಗ್ಲಿಕ್ಕತ್ತದ. ಕಡೆ ಲಾಂಗ್ ಆಗೈತೈತೇಳಿ ಕಟ್ ಮಾಡೀನಿ. ಅದು ಇನ್ನೊಂದು ಸ್ವಲ್ಪ ಮಡಿಚು ಹೊಲಿಬೇಕು. ಮಡಿಚು ಹೊಲಿತೀನಿ ಅಂದ್ರೆ ಕೆಳಬಳ್ಳಾಗಳ ಆಕೆ ಹೊಸ ಅರ್ಬಿ ಹಾಕೊಂಡಾಳ. ನಾನು ಹಾಕೋತೀನಿ ಅಂತೇಳಿ, ಏಕೆಂದ್ರೆ ತೊಗೊಂಡು ಕೂತಾಳ. ಹಾಕೋತೀನಿ ಮಮ್ಮಿ ಬರ್ರಿ ನಮ್ಮ ಮತ್ತೆ ಹೊಲಿಯಾಕತ್ತಿ ಅಂತೇಳಿ ಹಾಕೊಂಡಾಳ. ಈಗ ಹೋಗಿ ನೈವೇದ್ಯ ಕೊಟ್ಟು ಬರ್ತೀನಿ ರೀ. ಊರಾಗೆಲ್ಲ ಲಕ್ಷ್ಮಿಗೆ, ಆಮೇಲೆ ಅಂಬಾಭವಾನಿ, ನಮ್ಮ ಊರಾನ ದೇವ್ರುಗಳು ಭಾಳ ಅದಾವೆ. ಎಲ್ರಿಗೆ ನೈವೇದ್ಯ ಕೊಟ್ಟು ಬರಬೇಕು. ಬರ್ರಿ, ರಾಮೇಶ್ವರಕ್ಕೆ ಹೋಗಿ ಬಂದಿವಲ್ಲ, ಏನೇನು ತಂದಾಳ ತೋರಿಸ್ತೀನಿ. ನಾನು ದೇವ್ರಿಗೆ ಹೋಗಿ ಬಂದೆ. ಅವರು ಎಲ್ಲರೂ ಗೋಳ್ಸರ್ಕೆ ಹೋಗ್ಯಾರ. ಬಿಸಿಲೈತಿ, ನಾ ಬರಂಗಿಲ್ಲ ಅಂತೇಳಿ. ನಾನು ಅಭಿ ಮನೆಯಾಗೆ ಇದ್ದೀವಿ. ಅಭಿನೂ ಮನ್ಕೊಂಡಾನ. ಇದಂತೂ ನೋಡಿರ್ತೀರಿ ನೀವು, ಶ್ರೀಶೈಲಕ್ಕೆ ಹೋದಾಗ ತಂದಿರ್ತಾರೆ. ಏನಂತಾರೆ, ಇದು ಮಾಡ್ತೀವಲ್ಲ ಬೋರಮ್ಮನ ಕಳಿಸೋದು ಅಂತೇಳಿ, ದೇವ್ರು ಕಳಿಸ್ತೀವಲ್ಲ ಅವಾಗ ಇದು ಬೊಂಬೆ ಇಟ್ಟು ಪೂಜೆ ಮಾಡಿ ದೇವ್ರು ಕಳಿಸ್ತಾರೆ. ಬೋರಮ್ಮ ಅಂತ ಕರಿತೀವಿ ನಾವು ಇದನ್ನು. ಇದೊಂದು ಮತ್ತು ಇವೆಲ್ಲ ಅಲ್ಲಿ ಇದಕ್ಕೆ ಹೋದಾಗ ತಂದಾರ, ಕನ್ಯಾಕುಮಾರಿಗೆ ಹೋದಾಗ. ಸಂಸ್ಕೃತಿಗೆ ಜಾನ್ವಿಗೆ ಬಳೆ ಮತ್ತು ಇವು ರಬ್ಬರ್ ಬ್ಯಾಂಡ್.
ಜಡೆಗೆ ಹಾಕ್ಲಿಕ್ಕೆ ಎಷ್ಟು ತಂದಾರ ನೋಡಿ ಒಟ್ಟು ಹೇಗೆವು. ಆಮೇಲೆ ಬ್ರೈಸ್ಲೆಟ್ ಆಯಿಗೆ ಅವಕ್ಕಿಗೇನು ಗೊತ್ತಾಯ್ತು ಅಷ್ಟು ತಂದಾಳ. ಮೊಮ್ಮಕ್ಕಳಿಗೆಲ್ಲ ಇಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಅದಾವು, ಬಳೆ ಅದಾವು. ಬಳೆ ನಮ್ಮ ಸೋನಿಗೆ, ಜಾನ್ವಿಗೆ ಮತ್ತು ಸಂಸ್ಕೃತಿಗೆ 3 ಜನಕ್ಕೆ. ಅವಿಗೆ ಏನೂ ತಂದಿಲ್ಲ, ಅವಿಗಿಲ್ಲ ಯಾವು. ಇಷ್ಟ ಕನ್ಯಾಕುಮಾರಿಯಲ್ಲೇನ ತಂದಿದ್ದು ಅನ್ನಿಸ್ತೈತಿ ಇವು. ಆಮೇಲೆ ಇದು ಎಲ್ಲಿ ಕೊಟ್ಟಾರ, ತಿರುಮಲ. ತಿರುಮಲ ಅಂತೈತಿ. ಬಹುಶಃ ಇದು ತಿರುಪತಿಯಲ್ಲಿ ಕೊಟ್ಟಿದ್ದಿರ್ಬೋದು. ಭಗವದ್ಗೀತೆ, ಮನುಕುಲದ ದಾರಿದೀಪ ಭಗವದ್ಗೀತೆ ಇದು ಕೊಟ್ಟಾರ. ಇವೆಲ್ಲ ರಾಮೇಶ್ವರಕ್ಕೆ ಟೂರ್ಗೆ ಹೋದಾಗ ಕೊಟ್ಟಿದ್ದು. ಮತ್ತು ನೆಕ್ಸ್ಟ್ ನೋಡೋಣ ಏನೇನೈತಿ ಅಂಥೇಳಿ. ಇದು ರಾಮೇಶ್ವರದಲ್ಲಿರೋ ನೀರು ಆಯಿ ತೊಗೊಂಡು ಬಂದಾಳ. ಆಮೇಲೆ ಸ್ವರ್ಣಲಕ್ಷ್ಮಿ ಅಂತ ಒಂದು ಚಿತ್ರಪಟ ಐತಿ. ಇವು ರಬ್ಬರ್ ಬ್ಯಾಂಡ್ ಅದಾವು. ಇದು ಏನೋ ದೇವ್ರದ್ದೇನೋ ಸಕ್ರೆ ಬೆಲ್ಲ ಏನೋ ಐತಿದು. ಆಮೇಲೆ ಇದನ್ನು ರಾಮೇಶ್ವರದ ನೀರು ಅಲ್ಲೆಲ್ಲ ಮಾರ್ಲಿಕ್ಕೆ ಇಟ್ಟಿರ್ತಾರಲ್ರಿ, ಅಲ್ಲಿದೈತಿ. ಇದು ಏನೋ ಕೈ ಕಟ್ಟೋದು ದಾರ ಐತಿ. ನೀರು ಐತಿ, ಇದು ಹಾಕಿರ್ತೀವಿ ವಾಪಸ್. ನೆಕ್ಸ್ಟ್ ಇನ್ನೂ ಅದಾವ ತೋರಿಸ್ತೀನಿ. ಇದೆಲ್ಲ ಪೂರ್ತಿ ಇದು ಐತಿ. ಅಲ್ಲಿ ಪ್ರಸಾದ ತಂದಿರ್ತಾರಲ್ಲ, ಚುರುಮುರಿ, ಆಮೇಲೆ ಕುಂಕುಮದ ಡಬ್ಬಿ, ಕಾಶಿ ದಾರ, ಆಮೇಲೆ ಕಲ್ಲು ಸಕ್ರೆ. ಇವೇನು ಅಳ್ಳಂತೀರಿ ಎಳ್ಳಂತೀರಿ ನೀವು, ಏನಂತಾರೆ ಗೊತ್ತಿಲ್ಲ ಇವಾಗ. ಆಮೇಲೆ ಇದ್ರಾಗ ಮತ್ತು ಇಬ್ಬರಿಗೆ ಅಕ್ಕ ತಂಗಿರಿಗೆ ಇಬ್ಬರಿಗೆ ಸರ, ಸಂಸ್ಕೃತಿಗೆ ಮತ್ತು ಜಾನ್ವಿ ಸರ ತೊಗೊಂಡು ಬರ್ತಾರೆ. ಈಗಾಗಲೇ ಮನ್ಯಾಗ ರಗಡ್ ಅದಾವು, ಆದರೂ ಮತ್ತೆ ತೊಗೊಂಡ್ಬಿಟ್ಟಾರೆ. ಇದು ಮುರುಡೇಶ್ವರದಂದು ಫೋಟೋ. ಎಲ್ಲಿಯೂ ತಂದಿಲ್ಲ, ಮುರುಡೇಶ್ವರದಂದು ಅಷ್ಟೇ ತಂದಾರ. ಮುರುಡೇಶ್ವರ ನಾನು ಹೋಗಿದ್ದೆ 8th ಕ್ಲಾಸ್ ಇದ್ದಾಗ, ಟೂರ್ಗೆ ಹೋದಾಗ ಹೋಗಿದ್ದು. ಮತ್ತು ಅದಾದಮೇಲೆ ಯಾವ ಟೂರ್ಗೆ ಹೋಗಿಲ್ಲ. ಇವೆಲ್ಲ ದೇವ್ರ ಪ್ರಸಾದ ಐತಿ. ಎಲ್ಲ ಇದು ದೇವ್ರ ಕಳಿಸೋದಾದ್ಮೇಲೆ ಇದು ಮಾಡ್ತಾರೆ, ಪೂಜೆ ಮಾಡಿ. ಆಮೇಲೆ ಇವೆಲ್ಲ ಏನು ಒಂದೆರಡು ಮನೆಗೆ ಹಂಚೋದು. ಏನೇನು ತಂದಿರ್ತೀವಲ್ಲ ಪ್ರಸಾದ, ಇದೆಲ್ಲ ಒಂದೆರಡು ಮನೆಗೆ ಹಂಚಬೇಕು. ಇದು ಪೇಡೆ ಬಾಕ್ಸ್ ಐತಿ. ಆಮೇಲೆ ಇದು ನೋಡ್ರಿ, ಇದು ಏನಂತ ನಂಗೆ ಗೊತ್ತಾಗಲಿಲ್ಲ. ಇದು ಅಲ್ಲೆಲ್ಲ ಕನ್ಯಾಕುಮಾರಿಯಲ್ಲಿ ರಾಮೇಶ್ವರದಾಗ ಅಲ್ಲೇ ಅಂತ ತಂದಿದ್ದು. ನೋಡ್ಲಿಕ್ಕೆ ನಮ್ಮ ಕಡೆ ಸಣ್ಣ ಸಣ್ಣ ಹೋಳಿಗೆ ಮಾಡ್ತೀವಲ್ಲ ಆ ರೀತಿ ಐತಿ. ಬಾದಾಮಿ ಮತ್ತು ಇದು ಹಾಕ್ಯಾರ, ಎಳ್ಳೇನೋ ಹಾಕ್ಯಾರ ಅನ್ನಿಸ್ತೈತಿ. ಇದನ್ನು ಮೈದಾ ಹಿಟ್ಟಿದ್ದು ಏನೋ ಗೊತ್ತಿಲ್ಲ. ಚಿಕ್ಕೆ ಅಂತ 30 ರೂಪೀಸ್, 30 ರೂಪಾಯಿ. ಅಷ್ಟು ಸೇರಿ 30 ರೂಪಾಯಿನೋ, ಒಂದಕ್ಕೆ 30 ರೂಪಾಯಿನೋ ಗೊತ್ತಿಲ್ಲ. 100 ರೂಪಾಯಿನೋ ತೊಗೊಂಡಾರ ತಂದಿರ ಪ್ರಸಾದ. ಇನ್ನು ಆಮೇಲೆ ಇವು ಬಾಗಿಲಿಗೆ ಹಾಕ್ತೀವಲ್ಲ ತೋರಣ ಅದಾವ. ಇವು ತೋರಣ ಎಷ್ಟದ? ಇವು ಒಂದು 4 ಅದಾವ ಅನ್ನಿಸ್ತೈತಿ. 4 ಅದಾವ. ಇವು ತಿರುಪತಿಯಲ್ಲೇನೋ ತಂದಿದ್ದತ್ತಂದರೆ, ತಿರುಪತಿಯಲ್ಲಿ ತಂದಿದ್ದ ನಾವು. ಆಮೇಲೆ ಇವನು ಪ್ರಸಾದ, ವಿಭೂತಿ ಏನೋ ಐತೆ ಅನ್ನಿಸ್ತೈತಿ. ವಿಭೂತಿ ಐತಿ. ಚುರುಮುರಿ ಮತ್ತು ಕುಂಕುಮ ಅದಾವು. ಇದಕ್ಕೆ ಹೋದ ವರ್ಷ ಏನು ಕಾಶಿಗೆ ಹೋಗಿದ್ರಲ್ಲ, ಅವಾಗ ಜಾಸ್ತಿ ಖರ್ಚಾಗೈತೆ ಅನ್ನಿಸ್ತೈತಿ ಮ್ಯಾಗ. ಈ ಸಾರಿ ಅಷ್ಟೊಂದೇನು ಖರ್ಚಾಗಿಲ್ಲ, ಭಾಳ ತಂದಿಲ್ಲ. ಹೋದ ವರ್ಷ ಜಾಸ್ತಿ ತಂದಿದ್ರು ಆಯಿ. ದೇವ್ರ ಮೂರ್ತಿ, ಸೀರೆ, ಆಮೇಲೆ ಗಂಗಾಜಲ ಇದ್ದಿದ್ದವು ಒಂದಿಷ್ಟು ಡಬ್ಬಿಗಳು ಇರ್ತಿದ್ದಿಲ್ಲ, ಅವು ಎಲ್ಲ ಭಾಳ ತಂದಿದ್ರು ಆ ಸಾರಿ. ಹಾಗಾಗಿ ಖರ್ಚು ಜಾಸ್ತಿ ಆಗಿತ್ತು. ಈ ಸಾರಿ ಏನು ಮಾಡಿಲ್ಲ. ಆಮೇಲೆ ಊಟ ಎಲ್ಲ ಅವ್ರ ಕಡೆನೇ ಇತ್ತಲ್ಲ, ಈ ಸಾರಿ ಬುತ್ತಿಗಿತ್ತೆ ಅಷ್ಟೊಂದೇನು ಒಯ್ದಿಲ್ಲ. ಚುರುಮುರಿ ಚೂಡ ಮಾಡಿ ಕಟ್ಟಿದ್ದೆ ನಾನು, ಆದರೂ ತಿಂದಿಲ್ಲ. ಯಾಕಂದ್ರೆ 3 ಹೊತ್ತು ಅಲ್ಲೇ ಬಿಸಿ ಬಿಸಿ ಊಟ ಐತಿ, ಮತ್ತು ವ್ಯವಸ್ಥೆನೂ ಚಂದ ಮಾಡಿದ್ರತ್ತ. ಈ ಸಾರಿ ಟೂರಿಗೆ ಹೋದ ವರ್ಷಕ್ಕಿಂತ ಈ ಸಾರಿದು ಮಸ್ತ್ ಆಗೈತೆ ಅಂತ ಹೇಳಿದ್ರು.
ನೋಡಿರಿ ಇವೆಲ್ಲ ಇಷ್ಟು ತಗೊಂಡ್ಬಂದಾರೆ. ಇನ್ನು ಕಾಶಿ ನೀರನ್ನು ರಾಮೇಶ್ವರಕ್ಕೆ ಹೋಗಿ ಹಾಕಿ ಬಂದರು. ಇನ್ನು ರಾಮೇಶ್ವರದ ನೀರು ಯಾವಾಗ ಕಾಶಿಗೆ ಹಾಕೋದಾಗ್ತೈತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಮ್ಯಾಗರೆ ಕಟ್ಟಿಡ್ಲಕ್ಕೆ ಬರ್ತೈತಿ. ಅಂತ್ರ ಮಾಡಿ ಕಟ್ಟಿಡೋದು ಕಡೆ. ಭಗವದ್ಗೀತೆ ದೊಡ್ಡದೈತಿ ಈಗಾಗಲೇ ಮನ್ಯಾಗ. ಇದೊಂದು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಾರ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಇವು ಇದ್ರಾಗಿರ್ತ ಅರ್ಥನೇ ಆಗಂಗಿಲ್ಲ. ಸಂಸ್ಕೃತದ ಅರ್ಥ ಇರ್ತೈತಿ, ಗೊತ್ತಾಗಂಗಿಲ್ಲ. ಓದ್ಲಕ್ಕೂ ಪಟ ಬರಂಗಿಲ್ಲ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ತ ದುಃಖಭಾಗ್ಯ ಭವೇತ್. ನಮ್ಗೆ ಸಂಸ್ಕೃತದ ಅಷ್ಟೊಂದು ಅರ್ಥ ಆಗಂಗಿಲ್ಲಲ್ಲ. ಕನ್ನಡ ಪಟ ಓದಂಗೆ ಕನ್ನಡ ಅಕ್ಷರ ಇದ್ರೂ ಆದರೂ ಓದೋಕ್ಕಷ್ಟು ಸರಳ ಇರೋಂಗಿಲ್ಲ. ಎಲ್ಲರೂ ಸುಖಿ ಸಂತೋಷದಿಂದ ಜೀವಿಸಬೇಕು. ಎಲ್ಲರೂ ಶಾರೀರಿಕವಾಗಿ ಮಾನಸಿಕವಾಗಿ ರೋಗಗಳಿಂದ ಮುಕ್ತಿಯನ್ನು ಹೊಂದಬೇಕು. ಎಲ್ಲರಿಗೂ ಶುಭವಾಗಲಿ. ಯಾವ ಜೀವಿ ದುಃಖವನ್ನು ಹೊಂದಬಾರದು. ಇದರ ಅರ್ಥ ಶಾಂತಿ ಮಂತ್ರ. ನಾವೆಲ್ಲರೂ ಪರಸ್ಪರ ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ಳೋಣ. ಎಲ್ಲರೂ ಸೇರಿ ಐಶ್ವರ್ಯವನ್ನು ಅನುಭವಿಸೋಣ. ಎಲ್ಲರೂ ಸೇರಿ ಪರಾಕ್ರಮವನ್ನು ತೋರೋಣ. ಎಲ್ಲರೂ ತೇಜೋವಂತರಾಗಿ ಬಾಳೋಣ. ಒಬ್ಬರನ್ನೊಬ್ಬರು ದ್ವೇಷಿಸದೆ ಮಿತ್ರಭಾವನೆಯೊಂದಿಗೆ ಜೀವನವನ್ನು ನಡೆಸೋಣ. ಒಟ್ಟಿನಲ್ಲಿ ಲಾಸ್ಟಿಗೆ ಇದರ ಅರ್ಥ ಇಷ್ಟ ಐತಿ. ಎಲ್ಲರನ್ನು ಪ್ರೀತಿಸೋಣ, ಎಲ್ಲರೂ ಚೆನ್ನಾಗಿ ಬಾಳೋಣ ಅಷ್ಟೇ. ಇಲ್ಲಿ ದ್ವೇಷ ಅಸೂಯೆ ಏನು ಬೇಡ ಅಂತ ಅರ್ಥ. ಇನ್ನು ಇವೆಲ್ಲ ದೇವ್ರ ಪೂಜೆ ಮಾಡಬೇಕು ಒಂದಿನ. ಆಮೇಲೆ ಶ್ರೀಶೈಲಕ್ಕೆ ಹೋಗಿ ಬಂದಾರ. ಶ್ರೀಶೈಲಕ್ಕೆ ಮೊದಲೇ ಈಗಾಗಲೇ ಹೋಗಿ ಬಂದಾರ. ಒಂದು 8-10 ವರ್ಷ ಆಯಿತು ನಾವು ಮಲ್ಲೈನ ಕಳೋಕಿ ಮಾಡೋದು. ಈಗ ಮತ್ತೆ ಮಾಡಬೇಕೆ. ಮೊದಲು ಮಾಡ್ತಿದ್ದೆವು, ಆದರೂ ಈಗಂತೂ ಮಾಡಲೇಬೇಕಲ್ಲ. ಮತ್ತೆ ಹೋಗಿದ್ದಕ್ಕೂ ಎಲ್ಲ ಮತ್ತೆ ಹಾಕಿರ್ಬೇಕು ವಾಪಸ್. ಇವೆಲ್ಲ ಅವ್ರೇನು ನೋಡಿಲ್ಲ, ಮೊದಲು ನೋಡ್ಯಾರ, ನೆನ್ಪು ಹಾರ್ಬಿಟ್ಟಾರೆ. ಈಗ ಮತ್ತೇನಾದರೂ ನಾ ಇವೆಲ್ಲ ತೆಗಿತಾನೆ ಇದ್ರಂದ್ರೆ ಒಟ್ಟು ತಕೊಂಡು ಕೂತು ಬಿಡ್ತೀವಿ. ಕೊಡು ಹೋಗ್ತೀವಿ. ಈಗ ಅವ್ರು ದೇವಸ್ಥಾನಕ್ಕೆ ಹೋಗ್ಯಾರ, ಗೋಳಸಾರಕ್ಕೆ ಮಠಕ್ಕೆ ಹೋಗ್ಯಾರ. ಬಿಸಿಲಾಗೈತಿ, ನಾನೇ ಬೇಡ ತಡಿಕೆ ಹೋಗಲಿಲ್ಲ. ಅದೇನು ಬಿಸಿಲಾಗೈತಿ, ಅವನಿಗೂ ಆರಾಮಿಲ್ಲ. ಮೊದಲೇ ನನಗೂ ಆರಾಮಿಲ್ಲ. ಬಿಸಿಲಾಗಿ ಎಲ್ಲಿ ಹೋಗೋದೋ ನಾ ಬರೋಂಗಿಲ್ಲ ಅಂತ ಹೇಳಿದ ಸಲುವಾಗಿ ಅವ್ರು ಅಷ್ಟೇ ಹೋದರು. ಓಕೆ, ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಕಡೆ ಯುಗಾದಿ ಆಚರಣೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಇರ್ತೈತಿ. ನಾನು ಇನ್ನೂ ಊಟ ಮಾಡಿಲ್ಲ. ಊಟ ಮಾಡೋದು ಅಷ್ಟು ಕೂಡ ಅಷ್ಟೇ ತಿಂದಿದೆ. ಅವರು ಗೋಳಸಾರ್ಗೆ ಹೋಗಾರ, ಹೋಗಿ ಬರ್ತಾರೆ. ಇನ್ನು ಬಿಸಿಲಾಗ್ತೈತೆ ಅಂತೇಳಿ ನಾನು ಹೋಗಲಿಲ್ಲ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಟೈಮ್ ಮತ್ತು ನಿಮ್ಗೆ ಲಾಂಗ್ ವಿಡಿಯೋದಾಗ ಅಥವಾ ಲೈವ್ ವಿಡಿಯೋ ಶಾರ್ಟ್ ವಿಡಿಯೋದಾಗ ಸಿಗ್ತೀರಂತ. ಪ್ಲೀಸ್ ಫಸ್ಟ್ ಸ್ಟಾರ್ಟ್ ನೋಡ್ಲಿಕ್ಕತ್ತಾರು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿರಿ. ನಂದು ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ನನಗೆ ಒಂದು ಸ್ವಲ್ಪ ಆರಾಮಿಲ್ಲ, ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ಕೆಲವೊಂದಷ್ಟು ಜನ ವೇಟ್ ಮಾಡ್ತಿರ್ತೀರಿ ನಮ್ಮ ವಿಡಿಯೋಗಾಗಿ, ಅವರಿಗೆ ಧನ್ಯವಾದಗಳು. ಓಕೆ, ಮತ್ತು ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್ ಎಲ್ರಿಗೂ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಧನ್ಯವಾದ.